ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವನಿಗೇನು ಹೆಂಡ್ತಿನ ಮಕ್ಕಳ ನೋಡ್ಕೊಳ್ಳೋದಕ್ಕೆ, ಜೊತೆಯಲ್ಲಿ ಇರೋರೆಲ್ಲ ಸ್ವಾರ್ಥಿಗಳೇ. ಅವನ ಹತ್ರ ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವನ ಜೊತೆಲಿದ್ದಾರೆ ಅಷ್ಟೇ. ಸ್ವಲ್ಪ ದಿವಸ ಆದ್ಮೇಲೆ ಅವರೇ ಹೇಳ್ತಾರೆ, ಏನಾದ್ರೂ ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಡಿ ಸರ್ ಅಂತ. ಆಮೇಲೆ ಅವ್ರು ಹೇಳ್ದಾಗೆ ಮಾಡಿದ್ರಾಯ್ತು ಬಿಡಿ. ಇವತ್ತು ನೀವು ಹೇಳಿದ್ರಲ್ಲ, ಆ ಕೆಲಸ ಮುಗಿಸಿ ಕಾಲ್ ಮಾಡಿ. ಆಯ್ತು ಸರ್, ಕೆಲಸ ಆದ್ಮೇಲೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಆದಿಯವರೇ, ಒಂದು 2 ನಿಮಿಷ ಅನಸ್ತೇಶಿಯಾ ಕೊಡ್ತಾರೆ, ಆಪರೇಷನ್ ಶುರುವಾಗುತ್ತೆ. ನರ್ಸ್, ಆಗ್ತಾ ಇಲ್ಲ. ಡಾಕ್ಟರ್, ಏನಾಯ್ತು? ಡಾಕ್ಟರ್, ದೇವು ಬನ್ನಿ ಇಲ್ಲಿ. ಡಾಕ್ಟರ್ ಬಿದ್ದೋಗಿದ್ದಾರೆ, ಬನ್ನಿ ಇಲ್ಲಿ, ಬೇಗ ಬೇಗ ಬನ್ನಿ. ಡಾಕ್ಟರ್ 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 ಎದ್ದೇಳಿ. ಡಾಕ್ಟರ್ ಎದ್ದೇಳಿ. ಡಾಕ್ಟರ್ ಏನಾಯ್ತು? ಏನಾಯ್ತು ಡಾಕ್ಟರ್? ಹಾಯ್ ಸರ್, ನಾನು ವಿಕ್ಕಿ ಮಾತಾಡ್ತಾ ಇದ್ದೀನಿ. ಹೇಳು ವಿಕ್ಕಿ. ಶಿವಗಾಮಿ ಎಲ್ಲಿದ್ದಾರೆ ಅಂತ ಏನಾದರೂ ಗೊತ್ತಾಯ್ತಾ ನಿಮಗೆ? ಎನಿ ಇನ್ಫಾರ್ಮೇಶನ್? ಆಲ್ಮೋಸ್ಟ್ ಗೊತ್ತಾಯ್ತು ವಿಕ್ಕಿ. ರಾವಣ್ ಹುಡುಗರ ಪಾಕೆಟಲ್ಲಿ ಮೈಕ್ ಹಾಕಿದ್ದೆ. ಇನ್ನೇನು ಅಡ್ರೆಸ್ ಗೊತ್ತಾಗಬೇಕು ಅಷ್ಟರಲ್ಲಿ ರಾವಣ್ ಮೈಕ್ ನೋಡ್ಬಿಟ್ಟ. ಮೈಕ್ ಮುಂದೆ ರಾಂಗ್ ಅಡ್ರೆಸ್ ಹೇಳಿ ನನ್ನನ್ನು ಸಾಯಿಸಕ್ಕೆ ಪ್ಲಾನ್ ಮಾಡಿದ್ದ. ಜಸ್ಟ್ ಮಿಸ್ ಆಗೋದೆ. ಅಯ್ಯೋ, ಹುಷಾರು ಸರ್. ವಿಕ್ಕಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀನು ಹುಷಾರಾಗಿರು. ಗ್ಯಾರಂಟಿ ನಿನ್ನನ್ನು ಹುಡುಕ್ತಾ ಇದ್ದಾರೆ ಅವರು. ಮೈಕ್ ಬೇರೆ ರಾವಣ್ ನೋಡಿದ್ದಾನೆ. ನಿಂದೇ ಕೆಲಸ ಅಂತ ನಿನ್ ಮೇಲೆ ಡೌಟ್ ಬಂದಿದೆ ಅವನಿಗೆ. ಅವನ ಕೈಗೆ ನೀನು ಸಿಕ್ಕರೆ ಅಷ್ಟೇ. ಅದಕ್ಕೆ ಸರ್, ನಾನು ಎಲ್ಲೂ ಆಚೆ ಓಡಾಡ್ತಾ ಇಲ್ಲ. ಊಟ ತಿಂಡಿಗೆ ಮಾತ್ರ ಆಚೆ ಓಡಾಡ್ತಾ ಇದ್ದೇನೆ. ಅದು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಓಡಾಡ್ತಾ ಇದ್ದೀನಿ. ನೋಡು ವಿಕ್ಕಿ, ಹಾಗೆ ಮೇಂಟೈನ್ ಮಾಡು. ಇನ್ನೇನು ಹತ್ರದಲ್ಲೇ ಎಲ್ಲ ಗೊತ್ತಾಗುತ್ತೆ. ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡ್ತೀನಿ. ಆಯ್ತು ಸರ್, ನೀವು ಹುಷಾರು. ಓಕೆ ವಿಕ್ಕಿ. ರವಣ್ ಭಾಯ್, ಆಪರೇಷನ್ ಆಯ್ತಾ? ಆ ದಿನ ಕೋಮಾ ಕಳ್ಸಿದ್ರಂತ. ಏನು ವಿಷಯನೇ ಗೊತ್ತಾಗ್ತಿಲ್ಲ ರಾಕಿ. ಆ ಡಾಕ್ಟರ್ ಬೇರೆ ಫೋನ್ ತೆಗಿತಾ ಇಲ್ಲ, ಇಡಿಯಟ್. ನಂದಿನಿ ಅಲ್ಲೇ ಇದ್ದಾಳಲ್ಲ, ಒಂದು ಕಾಲ್ ಮಾಡಿ ನೋಡಿ. ಹಲೋ, ಹೇಳಿ ಸರ್. ಆಪರೇಷನ್ ಆಯ್ತಾ ನಂದಿನಿ? ಆದಿ ಹೇಗಿದ್ದಾನೆ? ಆಪರೇಷನ್ನು ಆಗಲಿಲ್ಲ ಸರ್. ಯಾಕೆ? ಡಾಕ್ಟರ್ಗೆ ಹಾರ್ಟ್ ಅಟ್ಯಾಕ್ ಆಯಿತು.
ಏನು ಹಾರ್ಟ್ ಅಟ್ಯಾಕ್ ಆಯ್ತಾ? ನಂದಿನಿ, ಯು ನಾಟ್ ಜೋಕಿಂಗ್ ರೈಟ್? ಯು ಸೀರಿಯಸ್ ರೈಟ್? ಹೌದು ಸರ್. ಆದಿ ಅಣ್ಣಂಗೆ ಆಪರೇಷನ್ ಥಿಯೇಟರಲ್ಲಿ ಆಪರೇಷನ್ಗೆ ರೆಡಿ ಮಾಡ್ತಾ ಇರುವಾಗ ಡಾಕ್ಟರ್ಗೆ ಹಾರ್ಟ್ ಅಟ್ಯಾಕ್ ಆಯಿತು. ಡ್ಯಾಮ್ ಇಟ್. ಡಾಕ್ಟ್ರಿಗೆ ಎಲ್ಲಿದ್ದಾರೆ? ಹಿ ಈಸ್ ನೋ ಮೋರ್ ಸರ್. ಡೆತ್ ಅಂತ ಡಿಕ್ಲೇರ್ ಆಗೋಯ್ತು. ಸರ್ ಸರ್ ಹಾ, ವಿಷಯ ಕೇಳಿ ಜೀರ್ಣಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಆದಿ ಹೇಗಿದ್ದಾನೆ? ತುಂಬ ಅಪ್ಸೆಟ್ ಆಗಿದ್ದಾನೆ. ಯಾರನ್ನೂ ನೋಡೋ ಮನಸ್ಥಿತಿಲೇ ಇಲ್ಲ. ಹತ್ರ ಹೋದ್ರೆ ಸುಮ್ಮನೆ ಎಲ್ಲರ ಮೇಲೂ ಸಿಡುತ್ತಾ ಇದ್ದಾನೆ. ಇಷ್ಟು ಸಲ ಆಪರೇಷನ್ ಕ್ಯಾನ್ಸಲ್ ಆಗಿದ್ದಲ್ಲ, ಅದಕ್ಕೆ ಡಿಸ್ಟರ್ಬ್ ಆಗಿರಬಹುದು. ಸ್ವಲ್ಪ ಹೊತ್ತು ಫ್ರೀ ಆಗಿ ಬಿಟ್ಬಿಡು ಅವನನ್ನ. ಆಯಿತು ಸರ್. ಮುಂದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ನನಗೂ ಗೊತ್ತಾಗ್ತಿಲ್ಲ. 2 ದಿವಸ ಹೋಗ್ಲಿ, ಡಿಸ್ಕಷನ್ ಮಾಡೋಣಂತೆ. ಸರಿ, ಆಯಿತು ಸರ್. ಏನಾಯ್ತು ರಾವಣ್ ಭಾಯ್? ಆದಿಗೆ ಆಪರೇಷನ್ ಮಾಡಕ್ಕೆ ಅಂತ ಹೋಗಿ ಡಾಕ್ಟ್ರು ಹಾರ್ಟ್ ಅಟ್ಯಾಕ್ ಬಂದು ಸತ್ತೋದ್ನಂತೆ. ಬ್ಯಾಡ್ ಲಕ್ಕು ಆದಿಗ ಅಥವಾ ನಮ್ಗ ಅಂತಾನೂ ಅರ್ಥ ಆಗ್ತಾ ಇಲ್ಲ. ಆಪರೇಷನ್ ಆದ್ಮೇಲಾದ್ರೂ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬಾರ್ದಿತ್ತ. ನೀವು ಅವ್ನ ಬಾಮೈದಂಗೆ 5 ಎಕರೆ ರಿಜಿಸ್ಟರ್ ಮಾಡ್ಬಿಟ್ಟು ಕೊಟ್ಟಿದ್ದೀರಲ್ಲ, ಈಗೇನ್ ಮಾಡೋದು ರಾವಣ್ ಭಾಯ್? ಅದೇನ್ ದೊಡ್ಡ ಸಮಸ್ಯೆ ಅಲ್ಲ ರಾಕಿ. ಅವನ್ನ ಹೆದರ್ಸಿ ಹೇಗೋ ವಾಪಸ್ ತಗೋಬಹುದು. ಆದ್ರೆ ಆದಿ ವಿಷಯ ಹೀಗಾಗ್ತಾ ಇದೆಯಲ್ಲ, ಅದೇ ನನಗೆ ತಲೆ ಕೆಡ್ತಾ ಇರೋದು. ಎಲ್ಲ ದೇವಿದೆ ಕೆಲಸ ಇರ್ಬೇಕು ರಾವಣ್ ಭಾಯ್. ದೇವಿನ ದಿಗ್ಬಂಧನ ಮಾಡಿದ್ದಾರೆ. ಅದ್ರ ಬಗ್ಗೆ ಗುರೂಜಿ ಹತ್ರ ಡಿಸ್ಕಸ್ ಮಾಡಿದ್ರೇನೆ ಒಳ್ಳೇದು. ನಾವು ಮಾತಾಡಿದ್ರೆ ಏನು ಯೂಸ್ ಇಲ್ಲ ಅನ್ಸುತ್ತೆ. ಸರಿ, ಗುರೂಜಿ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನನಗೆ ತಲೆ ಕೆಟ್ಟು ಹೋಗಿದೆ. ನಾನು ಸ್ವಲ್ಪ ಹೊತ್ತು ಒಬ್ಬನೇ ಇರಬೇಕು ಅಂತ ಅನ್ನಿಸ್ತಿದೆ. ನೀನು ಹೊರಡು. ಸರಿ ರಾವಣ್ ಭಾಯ್, ನಾನು ಮಾತಾಡ್ತೀನಿ.